ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಜಲದೀಪವನ್ನು ಹಚ್ಚುವಂತಹ ವಿಧಾನ ಹೇಗೆ ಮತ್ತು ಜಲದೀಪವನ್ನು ಹಚ್ಚೋದ್ರಿಂದ ಯಾವ ರೀತಿ ಶುಭ ಫಲಗಳು ದೊರೆಯುವಂತಹ ಒಂದು ವಿಶೇಷತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತಲೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ. ಒಳ್ಳೊಳ್ಳೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳಿಸ್ತಾ, ಇನ್ನು ನೋಡಿ, ಒಂದು ಲೋಹದ ಒಂದು ಲೋಟದಲ್ಲಿ ಅರ್ಧ ಭಾಗ ನೀರನ್ನು ಹಾಕುವಂಥದ್ದು, ಉಳಿದ ಅರ್ಧ ಭಾಗ ಎಣ್ಣೆಯನ್ನು ಹಾಕಿ ದೇವರಿಗೆ ದೀಪ ಹಚ್ಚುವಂತಹ ಒಂದು ವಿಧಾನವನ್ನು ಜಲದೀಪ ಅನ್ನುವಂತಹ ಒಂದು ಹೆಸರಿನಿಂದ ಕರೀತಕ್ಕಂಥದ್ದು. ಈ ರೀತಿ ಜಲದೀಪವನ್ನು ಹಚ್ಚಿ ದೇವರಿಗೆ ದೀಪಾರಾಧನೆ ಮಾಡೋದ್ರಿಂದ ಸರ್ವದಾ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಆಗುತ್ತೆ. ಅಂಥವರ ಮನೆಯಲ್ಲಿ ಯಾವಾಗಲೂ ಕೂಡ ಸುಖ, ಸಂತೋಷ ಮತ್ತು ಸಮೃದ್ಧಿ ತುಂಬಿರುವಂಥದ್ದು ಮತ್ತು ಅವರ ಒಂದು ಸಂಕಲ್ಪಗಳೆಲ್ಲವೂ ಕೂಡ ಬಹಳ ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರುವಂಥದ್ದು ಮತ್ತು ಅವರು ನೆನೆಸಿದಂತಹ ಒಂದು ಕಾರ್ಯಗಳೆಲ್ಲವೂ ಕೂಡ ಬಹಳ ಶೀಘ್ರವಾಗಿ ಆಗುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ನೋಡಿ, ಜಲದೀಪ ಹಚ್ಚೋದ್ರಿಂದ ವಿಶೇಷವಾಗಿ ವಿವಾಹ ಆಗುವಂತಹ ಒಂದು ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ರೀತಿ ಆಚರಣೆ ಮಾಡೋದ್ರಿಂದ ಅವ್ರಿಗೆ ಅತ್ಯಂತ ಶುಭಪ್ರದವಾಗುವಂಥದ್ದು, ಬಹಳ ಬೇಗ ಅವ್ರಿಗೆ ವಿವಾಹ ಪ್ರಾಪ್ತಿಯಾಗುವಂಥದ್ದು. ಕಾರಣ ನೋಡಿ, ಜಲತತ್ವಕ್ಕೆ ಕಾರಕರಾದಂತಹ ಗ್ರಹರಾದಂತಹ ಗುರು ಮತ್ತು ಶುಕ್ರ ಗ್ರಹರ ಒಂದು ಅನುಗ್ರಹ ಅವರಿಗೆ ಬಹಳಷ್ಟು ಬೇಗ ಆಗ್ತಕ್ಕಂಥದ್ದು. ಅದೇ ರೀತಿ ಜಾತಕ ದೋಷಗಳೆಲ್ಲವೂ ಕೂಡ ಕಡಿಮೆಯಾಗಿ ದೈವಾನುಗ್ರಹಕ್ಕೆ ಅವರು ಪಾತ್ರರಾಗ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಅವರಿಗೆ ವಿವಾಹ ಮತ್ತು ಮಂಗಳ ಕಾರ್ಯಗಳ ಒಂದು ವಿಚಾರದಲ್ಲಿ ಅವರಿಗೆ ಬಹಳಷ್ಟು ಬೇಗ ಅವರಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ವಿಶೇಷತೆ ಇರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಜಲದೀಪಗಳನ್ನು ವಿಶೇಷವಾಗಿ ಸಂಜೆ 6 ರಿಂದ 7 ಗಂಟೆಯ ಒಳಗೆ ಹಚ್ಚುವಂತಹ ಒಂದು ವಿಶೇಷತೆ ಮತ್ತು ಸಮಯ ಅತ್ಯಂತ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು ಮತ್ತು ಶುಭಪ್ರದವಾಗುವಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು. ಇನ್ನು ಸಂಜೆಯ ಒಂದು ದೀಪಾರಾಧನೆಯಿಂದ ಅತ್ಯಂತ ಶೀಘ್ರವಾಗಿ ಶುಭ ಫಲ ಪ್ರಾಪ್ತಿಯಾಗುವಂಥದ್ದು. ಇನ್ನು ಅದೇ ರೀತಿ ನೋಡಿ, ಜಲದೀಪಗಳನ್ನು ನದಿಯಲ್ಲೂ ಕೂಡ ಹಚ್ಚಿ ಬಿಡುವಂತಹ ಒಂದು ಸಂಪ್ರದಾಯ ಬಹಳ ಹಿಂದಿನಿಂದ ಬಂದಿರತಕ್ಕಂಥದ್ದು. ಇನ್ನು ಯಾವ ನದಿಯಲ್ಲಿ ದೀಪವನ್ನು ಹಚ್ಚುತ್ತಾರೋ ಆ ಒಂದು ದೀಪಕ್ಕೆ ಆ ನದಿ ದೇವತೆಯ ಒಂದು ಹೆಸರಿನಿಂದ ಕರೆಯುವಂತಹ ಒಂದು ವಿಶೇಷತೆ ಇರುತ್ತೆ. ಈ ರೀತಿ ಜಲದೀಪವನ್ನು ಹಚ್ಚೋದ್ರಿಂದ ಅನೇಕ ವಿಧವಾದಂತಹ ಒಂದು ಶುಭ ಫಲಗಳನ್ನು ಅವರವರ ಒಂದು ಸಂಕಲ್ಪದ ರೀತಿ ಪಡಿಬಹುದಾಗಿರುತ್ತೆ. ಇದಿಷ್ಟು ಕೂಡ ಜಲದೀಪದ ಒಂದು ಸಂಕ್ಷಿಪ್ತ ವಿಚಾರ ಆಗಿರತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋದಲ್ಲಿ ಇನ್ನೂ ಹಲವಾರು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.